ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ವೃದ್ಧರೊಂದಿಗೆ ಹುಟ್ಟುಹಬ್ಬ ಆಚರಿಸಿದ ಜಯಕುಮಾರ್. ವಿದ್ಯಾರ್ಥಿಗಳಿಗೆ ಉಚಿತ ಕೌನ್ಸಿಲಿಂಗ್ ಕೇಂದ್ರ ಪ್ರಾರಂಭ ಮಾಡುವುದಾಗಿ ಘೋಷಣೆ. ಆರೋಗ್ಯ ಹಾಗೂ ಶಿಕ್ಷಣ ಸಂಬಂಧಪಟ್ಟಾಗೆ ಚಿಕ್ಕಬಳ್ಳಾಪುರದಲ್ಲಿ ಜೈ ಫೌಂಡೇಶನ್ ಮುಖಾಂತರ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ವೃದ್ಧರಿಗೆ ಸಿಹಿ ತಿಂಡಿ ಹಾಗೂ ಊಟ ಬಡಿಸಿ ಸರಳವಾಗಿ ಆಚರಿಸಿಕೊಂಡರು. ಬೆಳಗ್ಗೆ ತಾಲೂಕಿನ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎಂಜಿ ರಸ್ತೆಯಲ್ಲಿರುವ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ಸೇಂಟ್ ಫ್ರಾನ್ಸಿಸ್ ಚರ್ಚ್ ಹಾಗೂ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು. ನಂತರ ಜೈ ಫೌಂಡೇಶನ್ ಕಚೇರಿಯಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ನೇಹಿತರಿಂದ ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಕುಮಾರ್, ನಮ್ಮನ್ನು ಸಾಕಿ ಸಲಹಿದ ತಂದೆ ತಾಯಿಗಳ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಎಷ್ಟೇ ಕಷ್ಟಗಳು ಬಂದರೂ ಎದುರಿಸಿ ಮಕ್ಕಳ ಬದುಕನ್ನು ಹಸನಗೊಳಿಸುವಂತೆ ಮಾಡುತ್ತಾರೆ. ವಯಸ್ಸಾದಂತೆ ಮಕ್ಕಳು ತಂದೆ ತಾಯಿಗಳ ಆಸರೆಯಾಗಿರಬೇಕು. ಸಬೂಬು ಹೇಳಿ ವೃದ್ಧಾಶ್ರಮಕ್ಕೆ ಕಳಿಸಬಾರದು. ಕಠಿಣ ಸಮಯ ಬಂದರೂ ಕೂಡ ತಂದೆ ತಾಯಿಯ ಕೈ ಬಿಡಬಾರದು. ಅವರ ಪ್ರೀತಿಗೆ ಕಾರಣವಾದರೆ ದೇವರ ಕೃಪೆ ನಮ್ಮ ಮೇಲೆ ಸದಾ ಇರಲಿದೆ ಎಂದು ಹೇಳಿದರು. ರಾಜಕೀಯ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಹೇಗಾಗಿದೆ ಅಂದ್ರೆ, ನಿಜವಾದ ಸಮಾಜ ಸೇವೆ ಮಾಡೋನೆಲ್ಲಾನು ರಾಜಕೀಯದ ಇದರಲ್ಲೇ ಇದು ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಇರ್ಬೋದು, ಜೈ ಫೌಂಡೇಶನ್ ಶುರುವಾಗಿದ್ದು ವಿಧಾನಸಭಾ ಚುನಾವಣೆ ಮುಗಿದ ನಂತರ. ಚುನಾವಣೆ ಪೂರ್ವದಲ್ಲಿ ನಾನು ಮಾಡಿಲ್ಲ. ವಿಧಾನಸಭಾ ಚುನಾವಣೆ ನಂತರ ಮೇಲಾದ್ರೆ ಲಾಸ್ಟ್ ಕಳೆದ ವಿಧಾನಸಭಾ ಚುನಾವಣೆ ನಾನು ಇಲ್ಲಿ ಸೆಪ್ಟೆಂಬರಲ್ಲಿ ಓಪನ್ ಮಾಡ್ತೀನಿ ಜೈ ಫೌಂಡೇಶನ್. ಅದಕ್ಕೆ ಮುಂಚೆ ನಾನು 15 ವರ್ಷದಿಂದ ಜಿಲ್ಲೆಯಲ್ಲಿದ್ದೀನಿ. ಬಾಗೇಪಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲೆ ಹಲವಾರು ಭಾಗಗಳಲ್ಲಿ ನಮ್ಮ ಕೈಲಾದ ಸೇವೆ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅದು ರಾಜಕೀಯ ಪೂರ್ವವಾಗಿ ಇನ್ನು ಎಲೆಕ್ಷನ್ 1 ವರ್ಷ ಇದ್ದಂಗೆ ನಾನು ಬರೋದು, ಸಮಾಜ ಸೇವೆ ಮಾಡೋದು. ಆವಾಗ ನಾವೇನಾದರೂ ಮಾಡಿದಾಗ ಅದನ್ನ ಕೇಳ್ಬೋದು, ಆ ರೀತಿ ಏನೋ ರಾಜಕೀಯ ಉದ್ದೇಶನ ಅಂತ ಹೇಳಿ. ಆಮೇಲೆ ರಾಜಕೀಯ ಉದ್ದೇಶನ ಇಟ್ಕೊಂಡಿದ್ದಿದ್ರೆ ನಾನು ಸಮಾಜ ಸೇವೆನ ಟೈಪ್ ಮಾಡಲ್ಲ, ಲಿಂಕ್ ಮಾಡಲ್ಲ. ಒಟ್ಟಾಗಿ ಸಮಾಜ ಸೇವೆ ಜೈ ಫೌಂಡೇಶನ್ನೇ ಬೇರೆ, ರಾಜಕೀಯದ ಜಯಕುಮಾರೇ ಬೇರೆ. ರಾಜಕೀಯ ಅನ್ನೋದು ರಾಜಕೀಯ ಪಕ್ಷಗಳಲ್ಲಿ ನಮ್ಮ ಪಕ್ಷ ಏನಿದೆ, ನಮ್ಮ ಜವಾಬ್ದಾರಿಗಳು ಕೊಡ್ತೈತೆ. ಯಾವ ಜವಾಬ್ದಾರಿ ಕೊಟ್ಟರು ಕೂಡ ನಾವು ಸಮರ್ಪಕವಾಗಿ ನಾವು ನಿರ್ವಹಿಸ್ತೀವಿ. ಕಳೆದಲ್ಲಿ ವಿಧಾನಸಭೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ನಾವು ನಮ್ಮ ಶಕ್ತಿ ಮೀರಿ ನಾವು ಕಾರ್ಯನ ನಿರ್ವಹಿಸಿದ್ದೀವಿ. ಪಕ್ಷ ಕೆಲಸ ಕೊಟ್ಟಾಗ ನಾವು ಕೆಲಸ ಮಾಡ್ತೀವಿ ಸರ್. ಈಗ ಪಕ್ಷದಲ್ಲಿ ನಾವು ಏನು ಜವಾಬ್ದಾರಿಯುತವಾಗಿ ಏನು ನಡ್ಕೊಬೇಕು ಅದು ನಡ್ಕೊತಾ ಇದ್ದೀವಿ. ಎಲ್ಲೂ ಕೂಡ ನಾವು ಯಾವುದೇ ರೀತಿಯ ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಎಲ್ಲೂ ಮಾಡಿ. ಫೌಂಡೇಶನ್ ಸೆಪರೇಟ್, ರಾಜಕೀಯ ಎಕ್ಸಾಕ್ಟ್ಲಿ. ಜೈ ಫೌಂಡೇಶನ್ ಎಲ್ಲರದು, ರಾಜಕೀಯ ಜಯಕುಮಾರ್ ವೈಯಕ್ತಿಕವಾದದ್ದು. ಯಾಕಂದ್ರೆ ಜೈ ಫೌಂಡೇಶನ್ಗೆ ಯಾವುದೇ ರೀತಿ ಜಾತಿ ಮತ ಪಕ್ಷ ಯಾವುದು ಭೇದ ಇಲ್ಲ. ಅದು ಎಲ್ಲರಿಗೂ ಸೇರಿದ್ದು, ಎಲ್ಲರ ಜೊತೆಗೂ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಎಳ್ಳಷ್ಟು ಇರೋದಿಲ್ಲ ಅಂತ ನಾನು ಈ ಮೂಲಕ ಮಾತು ಕೊಡೋಕೆ ಇಷ್ಟಪಡ್ತೀನಿ. ಅದು ನಿರಂತರವಾಗಿ ಇರ್ತದೆ. ಈ ಸಂದರ್ಭದಲ್ಲಿ ಮುಬಾರಕ್ ಮಣಿ, ಮಹಾಕಾಳಿ ಬಾಬು, ಮುನಿಕೃಷ್ಣ, ಕಣಿತಹಳ್ಳಿ ವೆಂಕಟೇಶ್, ಜಿಯಾವುಲ್ಲಾ, ದಿನೇಶ್, ಮಂಜು, ಗೋವಿಂದರಾಜು, ಶ್ರೀಕಾಂತ್, ಅಜಯ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶೀಘ್ರದಲ್ಲೇ ಕೌನ್ಸಿಲಿಂಗ್ ಕೇಂದ್ರ ಪ್ರಾರಂಭ. SSLC PUC ಪರೀಕ್ಷೆಯಲ್ಲಿ ಅನುತ್ತೀರ್ಣದಿಂದಾಗಿ ದುಡುಕಿ ಆತ್ಮಹತ್ಯೆ ಅಂತ ನಿರ್ಧಾರ ತೆಗೆದುಕೊಳ್ಳಬಾರದು. ನಿಮಗೆ ನೇರವಾಗಿ ಜೈ ಫೌಂಡೇಶನ್ ಸದಾ ನಿನ್ನಲ್ಲಿದೆ, ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಮ್ಮ ಹುಟ್ಟುಹಬ್ಬದಂದು ಘೋಷಿಸಿದ ಜಯಕುಮಾರ್, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಜೈ ಫೌಂಡೇಶನ್ ಮೊದಲಿನಿಂದಲೂ ಪ್ರಥಮ ಆದ್ಯತೆ ಮೇರೆಗೆ ಕೆಲಸ ಮಾಡುತ್ತಿದೆ. SSLC ಹಾಗೂ PUC ಮುಗಿದ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಕೋರ್ಸ್ ಆಯ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೆ ಸಿಲುಕುತ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಜೈ ಫೌಂಡೇಶನ್ ಕಚೇರಿಯಲ್ಲಿ ಅತಿ ಶೀಘ್ರದಲ್ಲೇ ಕೌನ್ಸಿಲಿಂಗ್ ಕೇಂದ್ರ ಪ್ರಾರಂಭ ಮಾಡುವುದಾಗಿ ಜಯಕುಮಾರ್ ಘೋಷಿಸಿದರು. ನಾನು ಈಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೀನಿ ಮಾಧ್ಯಮ ಮಿತ್ರರೊಂದಿಗೆ, ನಮ್ಮದು ಮೂಲ ಉದ್ದೇಶನೇ ಸಮಾಜ ಸೇವೆ, ರಾಜಕೀಯ ನಂತರ. ಯಾಕಂದರೆ ಸಮಾಜ ಸೇವೆಯಲ್ಲಿ ನಾವು ತೊಡ್ಕೊಂಡಾಗ ಸಮಾಜದ ಮೂಲಭೂತ ಸಮಸ್ಯೆಗಳ ಅರಿವು ನಮಗಾಗುತ್ತೆ. ಇವತ್ತು ನಮ್ಮ ಜಿಲ್ಲೆನ ನಾನು ಕಳೆದ 15-16 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿರುವ ಸಮಸ್ಯೆಗಳು
ಒಂದು ಕುಡಿಯೋ ನೀರಿನಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಇವತ್ತು ಕೈಗಾರಿಕಾ ವಿಚಾರಗಳಲ್ಲಾಗಿರ್ಬೋದು, ಇವತ್ತು ನಮ್ಮ ಜಿಲ್ಲೆ ಭಾಳ ವಿಚಾರಗಳಲ್ಲಿ ಹಿಂದುಳಿದೆ. ಯಾಕಂದರೆ ಇವತ್ತು ನಮ್ಮ ಸೂಕ್ತ ಒಂದು ಕೈಗಾರಿಕಾ ಸ್ಥಾಪನೆ ಆದರೆ ಘಟಕಗಳು ಇಲ್ಲಿ ಹಲವಾರು ಜನರಿಗೆ ನಿರುದ್ಯೋಗ ಸಮಸ್ಯೆಗಳು ಹೋಗಲಾಡಿಸುವಂಥ ಕೆಲಸ ಆಗುತ್ತೆ. ಶೈಕ್ಷಣಿಕ ವಿಚಾರಗಳಲ್ಲಿ ಇನ್ನೂ ಹಲವಾರು ಇವತ್ತು ಮೆಡಿಕಲ್ ಕಾಲೇಜುಗಳು ಬಂದಿದ್ದಾವೆ, ಅದು ಬಹಳ ಖುಷಿಯ ಸಂಗತಿ. ಅದ್ರ ಜೊತೆಗೆ ತಾಂತ್ರಿಕ ಏನು ಕಾಲೇಜುಗಳು ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ಅದು ಕೂಡ ಬರಬೇಕು. ಅದೇ ರೀತಿ ಆರೋಗ್ಯದ ವಿಚಾರಗಳಲ್ಲಿ ಬಂದಾಗ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಏನೇನು ವ್ಯವಸ್ಥೆಗಳಾಗಬೇಕು ಅನ್ನೋದು ಅದು ಕೂಡ ಸರ್ಕಾರ ಗಮನಕ್ಕೆ ತರುವಂಥದ್ದು. ನಮ್ಮ ಕೈಯಲ್ಲೇ ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರಥಮವಾಗಿ ಯಾರು ಆರೋಗ್ಯ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ, ಇವತ್ತು ಹೃದಯ ಸಂಬಂಧಿ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಸಂಬಂಧಿ ಆಗಿರ್ಬೋದು, ನಮ್ಮ ಕೈಲಾಗಿದ್ದ ಸೇವೆ ನಾವು ಒದಗಿಸ್ತಾ ಇದ್ದೀವಿ. ಇದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಹೊರತು ರಾಜಕೀಯ ಅನ್ನೋದು ಯಾವತ್ತೂ ನಮ್ಮ ಗಮನಕ್ಕೆ, ಯಾಕಂದರೆ ಇವಾಗ ಸದ್ಯದಲ್ಲಿ ಯಾವುದೂ ಕೂಡ ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಇಲ್ಲ. ಈಗ ರಾಜಕೀಯ ರಂಗೇರೋದು ಒಂದು ವರ್ಷ ಇದ್ದಾಗ ಚುನಾವಣೆಗಳು, ಆಗ ನಾವು ರಾಜಕೀಯದ ಕಡೆ ಗಮನ ಹಾಕೋಣ. ಅಲ್ಲಿವರೆಗೂ ನಮ್ಮ ಮೈಂಡ್ ಏನಿದ್ರು ಕೂಡ ಸಮಾಜ. ಅಂಗನವಾಡಿ ಕಾರ್ಯಕರ್ತೆಯರ ಪರ ಜೈ ಫೌಂಡೇಶನ್ ನಿಲ್ಲಲಿದೆ. ಅಂಗನವಾಡಿ ಕಾರ್ಯಕರ್ತೆಯರು ನಿವೃತ್ತಿ ಉಪಧನವನ್ನು ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದು, ಜೈ ಫೌಂಡೇಶನ್ ಅವರ ಹೋರಾಟದ ಪರ ನಿಲ್ಲಲಿದೆ. ಕೂಡಲೇ ಸಂಬಂಧಪಟ್ಟ ಸಚಿವರು ಸರ್ಕಾರ ಇವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ವಯಸ್ಸಾದ ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸುವುದು ಬೇಸರದ ಸಂಗತಿ. ಆದಷ್ಟು ಬೇಗ ಬೇಡಿಕೆಗಳನ್ನು ಈಡೇರಿಸುವಂತೆ ಜಯಕುಮಾರ್ ಮನವಿ ಮಾಡಿದ್ದಾರೆ. ಗ್ಯಾರಂಟಿ ವಿಚಾರಕ್ಕೆ ಬಂದರೆ ಅವರು ಕೂಡ ಒಂದು ಏನು ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಏನಾಗ್ತಾ ಇದೆ ಇಲ್ಲಿ, ಈ ಒಂದು ಗ್ಯಾರಂಟಿ ಅನುಷ್ಠಾನಕ್ಕೆ ತರೋ ಯೋಜನೆಯಲ್ಲಿ ಈ ರೀತಿ ತಾವು ಹೇಳ್ದಂಗೆ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಹಲವಾರು ಈಗ ಶಾಲಾ ನಿವೃತ್ತ ಏನೇನಿದೆ ಎಲ್ಲರಿಗೂ ಭಾಳಷ್ಟು ತೊಂದರೆ ಆಗಿದೆ. ಇದು ಏನಂದರೆ ಇದೇನಾಗಿದೆ ಅಂದರೆ ತಾರತಮ್ಯ ಆಗಿದೆ. 2022, 23, 24 ಬಹುಶಃ ಆ ಇದರಲ್ಲಿರೋರಿಗೆ ಕೆಲವು ಭಾಗದಲ್ಲಿ ರಿಲೀಸ್ ಮಾಡಿದ್ದಾರೆ, ಇನ್ನು ಕೆಲವ್ರಿಗೆ ರಿಲೀಸ್ ಮಾಡಿಲ್ಲ. ಈ ಥರ ತಾರತಮ್ಯ ಬೇಡ. ಯಾಕಂದರೆ ಕೆಲವಾರು ಕಾರ್ಯಕರ್ತರು ನಾನು ಗಮನಿಸಿದಾಗ ಅವ್ರ ನೋವಿನ ಸಂಗತಿ ಏನಂದರೆ 25, 30, 35 ವರ್ಷ ಅವರು ಸೇವೆ ಸಲ್ಲಿಸಿ ಉಪಧನಕ್ಕೆ ಇಷ್ಟೊಂದು ಅಂಗಲಾಚಬೇಕಾ? ಅದು DC ಆಫೀಸ್ ಕಚೇರಿ ಮುಂದೆ ಇವರು ಈ ಏಜಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ನಿಂತ್ಕೊಬೇಕಂದ್ರೆ ನಾವು ನಾಗರಿಕ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ಆಗಿದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಇದಾಗಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಏನಿದ್ದಾರೆ ಕೂಡಲೇ ಇದನ್ನು ಗಮನ ಹರಿಸಿ. ರಾಜ್ಯದಲ್ಲಿ ಏನು ಇದೇ ಥರ ನಮ್ಮ ಜಿಲ್ಲೆ ಥರ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ಥರ ಯಾರಿಗೆ ಪೆಂಡಿಂಗ್ ಆಗಿದೆ, ಯಾರಿಗೆ ಬರ್ತಾ ಇಲ್ಲ, ದಯವಿಟ್ಟು ಅವ್ರ ಕಡೆ ಗಮನ ಹರಿಸಿ. ಯಾಕಂದರೆ ಅವರ ಆಶೀರ್ವಾದ ಭಾಳ ಮುಖ್ಯ. ಇವರಿದ್ದರೂ ಈ ಏಜಲ್ಲಿ ಅವರು ಬಂದು ನನಗೆ ಸಹಾಯ ಮಾಡಿ ಅಂತ ಅಂಗಲಾಚೋ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಸರ್. ಇದಕ್ಕೂ ನಿಜಕ್ಕೂ ಖಂಡನೀಯ. ಇದನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಸಚಿವರು ಕೂಡಲೇ ಗಮನಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರ ಒಂದು ನಮ್ಮ ಜಿಲ್ಲೆಯ ಏನು ಅಂಗನವಾಡಿ ನಿವೃತ್ತ ಕಾರ್ಯಕರ್ತರಿದ್ದಾರೆ ಅವ್ರ ಪರವಾಗಿ ನಿಂತು ಹೋರಾಟ ಮಾಡಿ ಈ ಕೆಲಸ ಆಗೋವರೆಗೂ ಕೂಡ ಅವ್ರ ಜೊತೆಲಿರ್ತೀವಿ, ಮುಂದಕ್ಕೂ ಕೂಡ ಅವ್ರ ಜೊತೆಲಿರ್ತೀವಿ. ಯಾವುದೇ ರೀತಿಯಾದ ಆರೋಗ್ಯದ, ಯಾಕಂದರೆ ಕೆಲವಾರು ಜನ ಭಾಳ ವಯಸ್ಸಾದವರಿದ್ದಾರೆ. ಅವ್ರು ಹೇಳ್ತಾರೆ ಆರೋಗ್ಯಕ್ಕೆ ನಮಗೆ ಮಾತ್ರೆಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ, ಏನೋ ನಮಗೆ ಸಹಾಯ ಇಲ್ಲ ಅಂದರೆ ನಮ್ಮನ್ನು ನೋಡ್ಕೊಳೋರು ಯಾರು ಅಂತೇಳಿ. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ, BPL ಕಾರ್ಡ್ ಈಗ 125 ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಒಂದು 65-70 ಜನದ BPL ಕಾರ್ಡ್ ಇರ್ಬೋದು ಬಹುಶಃ. ಮಿಕ್ಕಿದವ್ರ ಪರಿಸ್ಥಿತಿ ಏನು? ಈ BPL ಕಾರ್ಡ್ ಇವರು ಅಂಗನವಾಡಿ ಕಾರ್ಯಕರ್ತರು ನೀವು ಜಾಯ್ನ್ ಆಗೋ ಮುಂಚೆ BPL ಕಾರ್ಡ್ ಇದ್ರೇ ಜಾಯ್ನ್ ಮಾಡ್ಕೊತೀವಿ ಅಂತ ಏನು ಯಾವುದೇ ರೀತಿಯಾದ ಕಾನೂನು ಇಲ್ಲ. ಇವತ್ತು ಅವ್ರು ನಿವೃತ್ತಿ ಆದ ನಂತರ ಉಪದಾನಕ್ಕೆ ಇದೆಲ್ಲ ಮಾನದಂಡ ಮಾಡುವಂಥದ್ದು, ಅವ್ರಿಗೆ ಮತ್ತೆ ಮಾಸಿಕ ಏನು ಮಾಸಾಶನ ಬರ್ತಾ ಇದೆ, ಅದಕ್ಕೂ ಕೂಡ ಈ ರೀತಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಏನಂದರೆ ಗೊಂದಲ ಆಗಿದೆ ಮತ್ತು ಸಮಸ್ಯೆ ಆಗಿದೆ. ಇದನ್ನೆಲ್ಲ ಪರಿಹರಿಸೋ ನಿಟ್ಟಿನಲ್ಲಿ ನಾವು ಇರ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ನಾವು ಜೊತೆಯಾಗಿ ನಿಂತು ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅವರ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗೋವರೆಗೂ ಕೂಡ ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ಈ ಮೂಲಕ